शिवा मेरे एडवेंचरस एपिसोड देखो जियो सिनेमा पर, वो भी फ्री में। ಎಸ್, ಕೊನೆಗೂ ನಾವು ವೀನಾ ಸಿಟಿ ತಲುಪಿದ್ವಿ. ಅಜ್ಜಿ, ನಿಮ್ ಮನೆಗೆ ನಾವು 1 ವರ್ಷ ಆದ್ಮೇಲೆ ಬರ್ತಿದೀವಿ. ನಾನಂತೂ 2-3 ವರ್ಷದ ನಂತರ ಬರ್ತಿರೋದು. ಅದ್ರಲ್ಲೂ ಅಜ್ಜಿ ಮನೇಲಿರೋದು ತುಂಬಾ ಖುಷಿ. ಟ್ಯಾಕ್ಸಿ ಅಜ್ಜಿ, ನೀವಿಬ್ರು ಟ್ಯಾಕ್ಸಿಲ್ ಹೋಗಿ, ನಾವು ಸೈಕಲ್ ಅಲ್ಲಿ ಆರಾಮಾಗಿ ಸುತ್ತಾಡ್ಕೊ ಬರ್ತೀವಿ. ಮತ್ತೆ ವೀನಸ್ ಚೌಕದಿಂದ ಜಿಲೇಬಿ ಕೂಡ ತರ್ತೀವಿ. ಸರಿ ಶಿವ, ಸೀದಾ ಮನೆಗ್ ಬರ್ಬೇಕು, ಎಲ್ಗೂ ಹೋಗ್ಬಾರ್ದು. ಸರಿ ಅಜ್ಜಿ. ಎಲ್ರೂ ಸ್ಟೇಷನ್ ಇಂದ ದೂರ ಹೋಗಿ. ಒಂದು ರೈಲ್ ಬರ್ತಿದೆ, ಹೈಲಿ ಫ್ಲೇಮಬಲ್. ಅದು ಡ್ರೈವರ್ ಇಲ್ದೆ ಬರ್ತಿದೆ. ನೀವು ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು. ಡ್ರೈವರ್ಗೆ ಪ್ರಜ್ಞೆ ತಪ್ಪಿದೆ, ಇನ್ನೊಬ್ಬ ಡ್ರೈವರ್ ಕೂಡ ಇಲ್ಲ ಟ್ರೈನ್ ನಲ್ಲಿ. ಹಾಗಾಗಿ ಆಕ್ಸಿಡೆಂಟ್ ಆಗ್ಬೋದು. ಬೇಗ ಇಲ್ಲಿಂದ ಎಲ್ರೂ ಹೊರಡಿ. ಓಡಿ ಬೇಗ ಬೇಗ. ಹಾ, ನೀವು ಟ್ರೈನ್ ನಿಲ್ಸೋದಕ್ಕೆ ಕಮಾಂಡೋಸ್ನ ಕೇಳಿದ್ರಿ, ಆದ್ರೆ ಟ್ರೈನ್ ಕಮಾಂಡೋಸ್ ನಮ್ಮ ಹತ್ರ ಇಲ್ಲ. ರನ್ನಿಂಗ್ ಟ್ರೈನ್ ನ ಹೆಲಿಕಾಪ್ಟರ್ ಮೂಲಕ ನಿಲ್ಲಿಸಬಹುದು. ಟ್ರೈನ್ ಕಮಾಂಡೋಸ್ಗಳು ಬರ್ಬೇಕಂದ್ರೆ ಕಡಿಮೆ ಅಂದ್ರೂ 4 ಗಂಟೆ ಬೇಕು. ಇವಾಗ ಏನಾಗುತ್ತೋ ಅಷ್ಟರಲ್ಲಿ ಟ್ರೈನ್ ವೇದಾ ಸಿಟಿ ತಲುಪಿಡುತ್ತೆ. ವೇದಾ ಸಿಟಿ ಅದರ ಕೊನೆ ಸ್ಟೇಷನ್ ಬೇರೆ, ಅದು ಲಾಸ್ಟ್ ಪ್ಲಾಟ್ಫಾರ್ಮ್ ಹೋಗಿ ನಿಲ್ಲುತ್ತೆ. ಅದರಿಂದ ಮುಂದಕ್ಕೆ ರೈಲ್ವೆ ಲೈನ್ ಇಲ್ಲ. ಅಷ್ಟರಲ್ಲಿ ಅದನ್ನ ನಿಲ್ಸಿಲ್ಲ ಅಂದ್ರೆ ಈ ರೈಲ್ವೆ ಸ್ಟೇಷನ್ ಕತೆ ಅಷ್ಟೇ. ಆಮೇಲೆ ಅಲ್ಲಿರೋ ಆಯಿಲ್ ಟ್ಯಾಂಕರ್ ಒಡೆದು ಪೂರ್ತಿ ಸಿಟಿ ಹರಡ್ಬಿಡುತ್ತೆ. ಪೂರ್ತಿ ಸಿಟಿ ಸುಟ್ಟು ಭಸ್ಮ ಆಗೋಗುತ್ತೆ. ಏನಾದ್ರೂ ಮಾಡಿ ಇನ್ಸ್ಪೆಕ್ಟರ್, ನಿಮ್ ಕೈಲಾಗುತ್ತೆ. ಆ ಟ್ರೈನ್ ಬಂತು, ಬನ್ನಿ ನೋಡೋಣ. ರೇವಾ, ವೇದಾ ಸಿಟಿನ ಕಾಪಾಡ್ಲೇಬೇಕು. ಹೇಗಾದ್ರೂ ಮಾಡಿ ಆ ಇಂಜಿನ್ ಒಳಗಡೆ ಹೋಗಿ ಆ ಡ್ರೈವರ್ನ ಎಬ್ಬಿಸ್ಬೇಕು. ಸರಿ ಶಿವ, ನಡೀರಿ ನನ್ ಜೊತೆ. ಆದಿ, ಯುಡಿ, ನೀವಿಬ್ರು ಎಷ್ಟು ಸಾಧ್ಯನೋ ಅಷ್ಟು ಫಾಸ್ಟ್ ಆಗಿ ಮುಂದೆ ಹೋಗಿ. ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಫಾಸ್ಟ್ ಆಗಿ. ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಶಿವ? ನೋಡ್ತಾ ಇರು, ಟ್ರೈನ್ ವರ್ಗೂ ತಲುಪೋದಿಕ್ಕೆ ಬೇರೆ ದಾರಿನೇ ಇಲ್ಲ. ಟೈಮ್ ಕಮ್ಮಿ ಇದೆ. ಬ್ರೇಕ್ ರಿಲೀಸ್ ಮಾಡು, ಬ್ರೇಕ್ ರಿಲೀಸ್ ಮಾಡು, ಇಲ್ಲ ಅಂದ್ರೆ ನಂಬರ್ ಕಟ್ ಆಗುತ್ತೆ. ಶಿವನ ಒಬ್ಬನೇ ಬಿಡಕ್ಕಾಗಲ್ಲ. ನೀವಿಬ್ರು ಸಹ ಟ್ರೈನ್ ಒಳಗೆ ಹೋಗ್ಬೇಕು. ಹೋಗೋದೇನೋ ಸರಿ, ಆದ್ರೆ ಹೇಗ್ ಹೋಗೋದು? ನೀವಿಬ್ರು ಕಾಲ್ ದಾರಿಲಿ ಶಾರ್ಟ್ ಕಟ್ ತಗೊಂಡು ಕೆಳಗ್ ಹೋದ್ರೆ ಸೀದಾ ಆ ಜಾಗಕ್ಕೆ ಹೋಗಿ ಸೇರ್ತೀರಾ. ಇವಾಗ ಹೋಗಿ. ಹೇಗ್ ಬೈತಾಳ್ ನೋಡು, ನಮ್ ಸ್ಕೂಲ್ ಟೀಚರ್ ತರ. ಈ ಹುಡುಗ ಯಾರು? ಅವ್ನು ಏನ್ ಮಾಡ್ಬೇಕಂತ ಇದ್ದಾನೆ? ಕಂಟ್ರೋಲ್ ತಪ್ಪಿ ಹೋಗ್ತಾ ಇದೆ. ಅದ್ರ ಹಿಂದೆ ಒಬ್ಬ ಹುಡುಗ ಹೋಗ್ತಾ ಇದ್ದಾನೆ.
ಅವನು ಟ್ರೈನ್ ನ ಬಿಡೋ ಹಾಗೆ ಕಾಣ್ತಾ ಇಲ್ಲ. ನೀವೇ ನೋಡಿ. ಹಾಗಾದ್ರೆ ಆ ಹುಡುಗ ಯಾರು? ಯಾರು ಈ ಹುಡುಗ? ಇವನು ಶಿವ, ವೇದಾ ಸಿಟಿಯ ಶಿವ ಸೈಕಲ್ ನಲ್ಲಿ. ಹೌದು, ಇವನು ತನ್ನ ಪ್ರಾಣನೇ ಪಣಕ್ಕಿಟ್ಟು ಟ್ರೈನ್ ಒಳಗೆ ಹೋಗಿ ಸಿಟಿನ ಕಾಪಾಡೋದಕ್ಕೆ ಹೋರಾಡ್ತಿದ್ದಾನೆ. ಅವನು ನನ್ನ ಫ್ರೆಂಡ್ ಶಿವ ಅಂತ. ಅವನು ಟ್ರೈನ್ ಎಂಜಿನ್ ಹೋಗಿ ಡ್ರೈವರ್ನ ಎಬ್ಬರಿಸಬೇಕು ಅನ್ಕೊಂಡಿದ್ದಾನೆ. ಏನಿದು? ಶಿವ ಟ್ರೈನ್ ಮೇಲೆ ಲ್ಯಾಂಡ್ ಆಗಿಲ್ಲ. ಇಲ್ಲ, ಇದು ಅಸಾಧ್ಯವಾದ ಕೆಲಸ. ಅವನು ಟ್ರೈನ್ ಹಿಂದೆ ಇದ್ದಾನೆ, ಕಷ್ಟದಿಂದ ಹೋಗ್ತಾ ಇದ್ದಾನೆ. ಹಲೋ ಹಲೋ ಅಂಕಲ್, ಎದ್ದೇಳಿ ಎದ್ದೇಳಿ, ನೀವು ಟ್ರೈನ್ ನಿಲ್ಸ್ಬೇಕಿದೆ, ಎದ್ದೇಳಿ. ಶಿವ, ನೀನ್ ಹುಷಾರಾಗಿದ್ಯಲ್ವಾ? ಡ್ರೈವರ್ಗೆ ಪ್ರಜ್ಞೆ ಬಂತ ಇಲ್ವಾ? ನೀನ್ ಎಲ್ಲ ನೋಡ್ತಿದ್ಯಾ ಅಲ್ವಾ? ಹಾ, ನಾನು ಇದನ್ನೆಲ್ಲ ಟಿವಿ ಮೇಲೆ ಲೈವ್ ಟೆಲಿಕಾಸ್ಟ್ ನೋಡ್ತಿದ್ದೀನಿ. ಓ ಎಸ್, ವೇದಾಸ್ ನ್ಯೂಸ್ ಚಾನೆಲ್ ನ ಹೆಲಿಕಾಪ್ಟರ್ ಇಲ್ಲೇ ಹಾರ್ತಿದೆ. ರೇವಾ, ಡ್ರೈವರ್ ಎಷ್ಟೇ ಎಬ್ಬರ್ಸಿದ್ರು ಎದ್ದೇಳ್ತಿಲ್ಲ. ಈಗ ನಾನು ಏನ್ ಮಾಡ್ಲಿ? ಶಿವ, ನಾನ್ ಸ್ಟೇಷನ್ ಮಾಸ್ಟರ್ ಮಾತಾಡ್ತಾ ಇದ್ದೀನಿ. ನೀನ್ ನಿಜವಾಗ್ಲೂ ಧೈರ್ಯವಾದ ಹುಡುಗ. ನಾವೆಲ್ಲ ನಿನ್ ಜೊತೆ ಇದೀವಿ. ವೇದಾ ಸಿಟಿನ ನೀನ್ ಮಾತ್ರ ಕಾಪಾಡೋದಕ್ ಸಾಧ್ಯ. ಇಂಜಿನ್ ನಲ್ಲಿ ಬ್ರೇಕ್ ಹ್ಯಾಂಡಲ್ ಇದೆ, ಅದನ್ನ ಎಳೆದು ಬ್ರೇಕ್ ಹಾಕು. ಸರ್, ಬ್ರೇಕ್ ಹ್ಯಾಂಡಲ್ ಜಾಮ್ ಆಗಿದೆ, ಬ್ರೇಕ್ ಹಿಡಿತಾ ಇಲ್ಲ. ಓ ನೋ, ಇವಾಗ ಏನ್ ಮಾಡೋದು? ಓಕೆ ಉದಿ, ಇಲ್ಲಿಂದ ನಾವು ಕೆಳಗೆ ಹೋಗ್ಬೇಕು. ಇಲ್ಲಿಂದ ಕೆಳಗೆ ಹೋದ್ರೆ ವಾಪಸ್ ಮೇಲಕ್ಕೆ ಬರಕ್ಕೆ ಆಗಲ್ಲ. ಅಮ್ಮ ನೆನಪಾಗ್ತಾ ಇದಾರೆ. ಕಾಪಾಡು ಅದೇ. ಊದಿ ಕೆಳಗೆ ಹೋಗಕ್ಕಾಗುತ್ತೆ ಅಂದ್ರೆ ನಾನು ಹೋಗ್ಬಹುದು. ಬಿ ಪಾಸಿಟಿವ್, ನಾನ್ ಹೆದ್ರಲ್ಲ, ನಾನ್ ಹೆದ್ರಲ್ಲ. ನೋಡ್ದ, ಯಾವ್ದು ಅಸಾಧ್ಯ ಅಲ್ಲ, ನಾವು ಸಾಧಿಸಿದ್ವಿ. ಯಸ್ ಯಸ್, ವಿ ಡಿಡ್ ಇಟ್. ಟ್ರೈನ್ ಬರ್ತಾ ಇದೆ, ನಾವು ಶಿವಾಗ್ ಸಹಾಯ ಮಾಡಕ್ಕೆ ಟ್ರೈನ್ ಒಳಗೆ ಹೋಗ್ಬೇಕು. ಸರ್, ಲಡ್ಡು ಸಿಂಗ್ ಸರ್, ನಾನ್ ಶಿವ ಮಾತಾಡ್ತಿದ್ದೀನಿ. ಹೈಲಿ ಇನ್ಫ್ಲೇಮಬಲ್ ಆಯಿಲ್ ಟ್ಯಾಂಕರ್ಗಳಿರೋ ಒಂದು ಟ್ರೈನ್ ನಿಲ್ತಾ ಇಲ್ಲ. ಆ ಟ್ರೈನ್ ಡ್ರೈವರ್ ಪ್ರಜ್ಞೆ ತಪ್ಪಿದ್ದಾರೆ. ಇದು ವೇದಾ ಸಿಟಿಗೆ ಬಂದ್ರೆ ಪೂರ್ತಿ ಸಿಟಿನೇ ಭಸ್ಮ ಆಗುತ್ತೆ. ನೀವಿದನ್ನ ನಿಲ್ಲಿಸ್ಬೇಕು ಸರ್.
ನನ್ನ ಏರಿಯಾದಲ್ಲಿ ಡ್ರೈವರ್ ಇಲ್ಲದೆ ಟ್ರೇನಾ? ಸಾಧ್ಯನೇ ಇಲ್ಲ. ನನ್ನ ಹೆಸರು ಲಡ್ಡು ಸಿಂಗ್ ಅಂತಾನೆ ಫೇಮಸ್ ಆಗಿದೆ. ನಾನು ವೇದಾ ಸಿಟಿಯಿಂದ 50 ಕಿಲೋಮೀಟರ್ ದೂರದಲ್ಲಿ ಸೋಲನ್ ಸ್ಟೇಷನ್ ನಲ್ಲಿ ಟ್ರೈನ್ ನಿಲ್ಸೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡೆ ಕೂತಿದ್ದೀನಿ. ಸರ್ ನೀವು ಕೂತ್ಕೊಂಡಿಲ್ಲ, ನಿಂತಿದ್ದೀರಿ. ಏನೀಗ? ಟ್ರೈನ್ ಬರ್ಲಿ, ಇಲ್ಲಿಂದ 1 ಇಂಚು ನಾನು ಹೋಗೋದಕ್ ಬಿಡೋದಿಲ್ಲ. ಹಾಗೇನಾದ್ರೂ ಆದ್ರೆ ನನ್ನ ಹೆಸರೇ ಬದಲಾಯಿಸ್ಕೋತೀನಿ. ಥ್ಯಾಂಕ್ ಯು ಸರ್. ಟ್ರೈನ್ ಯಾವುದೇ ಕಾರಣಕ್ಕೂ ವೇದಾ ಸಿಟಿನ ತಲುಪಬಾರ್ದು. ಡೋಂಟ್ ವರಿ ಶಿವ. ಸರಿ, ನೀನೀಗ ಎಲ್ಲಿಂದ ಮಾತಾಡ್ತಿದ್ಯಾ? ನಾನು ಅದೇ ಟ್ರೈನ್ ನ ಮೇಲ್ಗಡೆ ಇದ್ದೀನಿ ಸರ್. ಡ್ರೈವರ್ನ ಎಬ್ಬರ್ಸೋಕ್ ಬಂದಿದ್ದೆ, ಆದ್ರೆ ಆ ಡ್ರೈವರ್ ಎದ್ದೇಳ್ತಾನೆ ಇಲ್ಲ. ಏನು, ನೀನ್ ಟ್ರೈನ್ ಮೇಲಿದ್ಯಾ? ನೀನು ರನ್ನಿಂಗ್ ಟ್ರೈನ್ ಮೇಲೆ ಓಡ್ಕೊಂಡ್ ಬಂದ್ಯಾ? ನೀನ್ ಬಕ್ರ ಮಾಡ್ತಾ ಇಲ್ಲ ತಾನೆ ನನ್ನ? ಸರ್ ದೊಡ್ಡವರು ಹೇಳ್ತಾರೆ ಕಣ್ಣ ಮೇಲ್ ಹಾಕೊಂಡು ಓಡಾಡೋದೆ ವಾಸಿ ಅಂತ. ಬೇಗ ಓಡ್ಬೇಕು ಸರ್. ನಾವ್ಯಾಕೆ ಓಡ್ಬೇಕು? ಟ್ರೈನ್ ಬರ್ತಿದೆಯಲ್ಲ ಸರ್, ಅದಕ್ಕೆ. ಅಯ್ಯಯ್ಯೋ, ಇದೇನಿದು? ನಾನ್ ಗೆದ್ದ. ಅಯ್ಯೋ, 2 ಬ್ಯಾಗ್ ಬರ್ತಾ ಇದೆ. ಕಾಪಾಡಿ. ಥ್ಯಾಂಕ್ ಯು. ಟ್ರೈನ್ ನಿಲ್ಲಿಲ್ಲ. ಈಗ ಟ್ರೈನ್ ನ ಶಿವ ಮಾತ್ರ ನಿಲ್ಸೋದಕ್ ಸಾಧ್ಯ. ಅವನೇ ಏನಾದ್ರೂ ಉಪಾಯ ಮಾಡ್ಬೇಕು. ಅಯ್ಯೋ ಇಲ್ಲ, ಇನ್ನು ಶಿವ ಮಾತ್ರ ಟ್ರೈನ್ ನ ನಿಲ್ಸೋದಕ್ ಸಾಧ್ಯ. ಅವನಿಗೆ ಫೋನ್ ಮಾಡು. ಸರಿ. ಹಲೋ ಶಿವ. ಹಾರೇವಾ, ಹೇಳು. ಶಿವ, ಈಗ ಟ್ರೈನ್ ನಿಲ್ಸೋದಕ್ಕೆ ಒಂದೇ ದಾರಿ ಇರೋದು. ಅಲ್ಲಿ ಒಂದು ಮ್ಯಾನ್ಯುಯಲ್ ಬ್ರೇಕ್ ಇದೆ, ಅದನ್ನ ಬೇಗ ಹೋಗಿ ಹಾಕು. ಆದ್ರೆ ಇದೆಲ್ಲ ನನಗೆ ಗೊತ್ತಾಗ್ತಲ್ಲ, ನೀನ್ ಹೇಗ್ ಮಾಡಕ್ ಸಾಧ್ಯ ಅಂತ. ಸರ್, ನಾನು ಇಲ್ಲಿವರೆಗೂ ಬಂದಿದ್ದೀನಿ. ನಾನು ಇದಕ್ಕೆ ಪೂರ್ತಿ ಪ್ರಯತ್ನ ಪಡ್ತೀನಿ. ನಾನು ಮ್ಯಾನ್ಯುಯಲ್ ಬ್ರೇಕ್ಸ್ ನ ಹಾಕೋದಕ್ಕೆ ಶುರು ಮಾಡ್ತೀನಿ. ಮ್ಯಾನ್ಯುಯಲ್ ಬ್ರೇಕ್ ನ ಲಾಸ್ಟ್ ಇಂದ ಹಾಕೋದಕ್ಕೆ ಶುರು ಮಾಡು. ಅಕಸ್ಮಾತ್ ಇಂಜಿನ್ ಕಡೆಯಿಂದ ಬ್ರೇಕ್ ಹಾಕಿದ್ರೆ ಟ್ರೈನ್ ಪಲ್ಟಿ ಆಗುತ್ತೆ. ಆಲ್ ದಿ ಬೆಸ್ಟ್ ಶಿವ, ಟೇಕ್ ಕೇರ್. ಮೇಲಿರೋ ದೇವರು ನಿನಗೆ ಸಹಾಯ ಮಾಡ್ಲಿ. ಅಲ್ಲಿ ನೋಡು, ಟ್ರೈನ್ ಬರ್ತಿದೆ. ಜಂಪ್ ಮಾಡಕ್ ರೆಡಿನಾ? ಭಯ ಬಿಟ್ಟು ಎಗ್ರು, ಏನಾಗಲ್ಲ. ಟ್ರೈನ್ ಬಂತು, ಆದಿ, ಯುಡಿ, ಶಿವ. ಶಿವ, ಯಾಕೆ ಹೇಳ್ತಾ ಇದ್ದೀರಾ? ನಾವು ನಿಮಗೆ ಸಹಾಯ ಮಾಡೋದಕ್ಕೆ ಬಂದ್ವಿ, ಆದ್ರೆ ನಮಗೆ ತುಂಬಾ ಭಯ ಆಗ್ತಿದೆ. ನೀವು ಒಳ್ಳೆ ಟೈಮ್ಗೆ ಬಂದಿದ್ದೀರಾ. ಬನ್ನಿ ನನ್ನ ಜೊತೆ. ಇದೇನಿದು? ಶಿವನ ಫ್ರೆಂಡ್ಸ್ ಕೂಡ ಅವನ ಸಹಾಯಕ್ಕೆ ಬಂದ್ಬಿಟ್ರು. ಹಾಗೆ ನಮ್ಮ ವಿಶ್ವಾಸನೂ ಕೂಡ ಗಟ್ಟಿ ಆಗ್ತಾ ಇದೆ. ನೋಡಿ, ಅವನು ಮ್ಯಾನ್ಯುವಲ್ ಬ್ರೇಕ್ ಹಾಕೋದಕ್ಕೆ ಹೋಗ್ತಾ ಇದ್ದಾನೆ. ಹಾಗಾದ್ರೆ ಅವನು ಟ್ರೈನ್ ನ ನಿಲ್ಲಿಸ್ತಾನ? ವೇದಾ ಸಿಟಿ ಇನ್ನು 50 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಈ ಟ್ರೈನ್ ಯಾವಾಗ ಬೇಕಾದ್ರೂ ಅಲ್ಲಿಗೆ ರೀಚ್ ಆಗಬಹುದು. ಅಲ್ಲಿ ನೋಡಿ, ಅದೇ ಮ್ಯಾನ್ಯುಯಲ್ ಬ್ರೇಕ್.
ಇದೇ ರೀತಿ ಎಲ್ಲ ಟ್ಯಾಂಕರ್ಗೂ ಬ್ರೇಕ್ ಹಾಕ್ಬೇಕು. ಹಿಂದಿನ ಟ್ಯಾಂಕರ್ನ ಮ್ಯಾನ್ಯುವಲ್ ಬ್ರೇಕ್ ಹಾಕಿ ಆಯ್ತು. ಶಿವ ಎಲ್ರೂ ಮುಂದಿನ ಟ್ಯಾಂಕರ್ಗೆ ಬ್ರೇಕ್ ಹಾಕೋದಕ್ಕೆ ಹೋಗ್ತಾ ಇದ್ದಾರೆ. ಎಸ್, 5 ಟ್ಯಾಂಕರ್ಗಳ ಬ್ರೇಕ್ ಹಾಕಾಯ್ತು. ಇನ್ನು 4 ಬಾಕಿ ಇವೆ. ಶಿವ, ಅಮ್ಮ. ಯಾಕೆ ಅಳ್ತಿದ್ಯಾ? ಟ್ರೈನ್ ಟನಲ್ ನಲ್ಲಿದೆ, ಇನ್ನೇನ್ ನಿಲ್ಲುತ್ತೆ. ಅಯ್ಯೋ ದೇವ್ರೆ, ಕಾಪಾಡು. ಅಳ್ತಾ ನಿಲ್ಲೋಕೆ ಈಗ ಟೈಮ್ ಇಲ್ಲ, ಬೇಗ ಬನ್ನಿ. ಟ್ರೈನ್ ನ ವೇದಾ ಸಿಟಿಗಿಂತ ಮುಂಚೆನೆ ನಿಲ್ಸೋದು ತುಂಬಾ ಕಷ್ಟ ಇದೆ. ಶಿವ ಏನೇನ್ ಮಾಡ್ಬೇಕೋ ಅದೆಲ್ಲ ಮಾಡ್ತಿದ್ದಾನೆ, ಆದ್ರೆ ನಂಗೆ ನಂಬಿಕೆ ಇದೆ ಟ್ರೈನ್ ನಿಲ್ಲುತ್ತೆ. ಸರ್, ಟ್ಯಾಂಕರ್ನ ಎಂಜಿನ್ ಇಂದ ಬೇರೆ ಮಾಡಕ್ಕಾಗಲ್ವಾ? ಅದಾಗತ್ತೆ, ಆದ್ರೆ ಶಿವ ಚಿಕ್ಕವನು, ಅವನ ಕೈಲಿ ಆಗಲ್ಲ. ಟ್ರೈನ್ ಟ್ಯಾಂಕರ್ನ ಪುಲ್ ಮಾಡ್ತಿರುತ್ತೆ, ಅದ್ರ ಮಧ್ಯೆ ಇರೋ ಕೊಕ್ಕೆನ ರನ್ನಿಂಗ್ ಟೈಮಲ್ಲಿ ತೆಗೆಯೋದು ಕಷ್ಟ ಆಗುತ್ತೆ. ಈ ಕೆಲ್ಸನ ಎಂತ ದೊಡ್ಡೋರಿದ್ರು ಆ ಸಂದರ್ಭದಲ್ಲಿ ಮಾಡೋದು ಕಷ್ಟ. ಶಿವ ಇನ್ನು ಚಿಕ್ಕವನು. ವೇದಾ ಸಿಟಿ ಹತ್ರ ಹೋಗ್ತಾ ಇದ್ದೀವಿ, ಬೇಗ ಬನ್ನಿ. ರೇವಾ, ಎಲ್ಲಾ ಮ್ಯಾನ್ಯುವಲ್ ಬ್ರೇಕ್ ಹಾಕಾಯ್ತು, ಆದ್ರೂ ಟ್ರೈನ್ ನಿಲ್ತಾ ಇಲ್ಲ. ಏನ್ ಮಾಡ್ಬೇಕಂತ ಸ್ಟೇಷನ್ ಮಾಸ್ಟರ್ ಹತ್ರ ಕೇಳು. ಎಂಜಿನ್ಗೆ ಎಲ್ಲಾ ಟ್ಯಾಂಕರ್ಗಳು ಅಟ್ಯಾಚ್ ಆಗಿವೆ. ಆ ಕೊಕ್ಕೆ ತೆಗೆದ್ರೆ ಎಲ್ಲಾ ಟ್ಯಾಂಕರ್ಗಳು ಬೇರೆ ಆಗುತ್ತೆ. ಆದ್ರೆ ಇದು ನಿನ್ನಿಂದ ಆಗುತ್ತಾ? ಥ್ಯಾಂಕ್ಸ್, ನಾನು ಪ್ರಯತ್ನಿಸ್ತೀನಿ. ಓ ಇಲ್ಲ, ಇದಂತೂ ಜಾಮ್ ಆಗಿದೆ. ಅಯ್ಯೋ, ಇವಾಗ ಏನ್ ಮಾಡೋದು? ಟ್ರೈನ್ ನ ನಿಲ್ಸಕ್ ಆಗಲ್ಲ. ಟ್ರೈನ್ ವೇದಾ ಸಿಟಿನ ಸುಟ್ಟಾಕುತ್ತೆ, ಅದ್ರ ಜೊತೆಗೆ ನಮ್ಮನ್ನು. ಟ್ರೈನ್ ನಿಲ್ಲಿಲ್ಲ, ವೇದಾ ಸಿಟಿಗೆ ಎಂಟ್ರಿ ಆಗ್ತಾ ಇದೆ. ಶಿವ ಮತ್ತು ಅವನ ಫ್ರೆಂಡ್ಸ್ ತುಂಬಾ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಒಂದ್ ವೇಳೆ ಟ್ರೈನ್ ನಿಲ್ಲಿಲ್ಲ ಅಂದ್ರೆ ಶಿವ ಸೋಲ್ತಾ ಇಲ್ಲ. ಟ್ರೈನ್ ನಿಲ್ಸೋದಕ್ಕೆ ಇನ್ನು ಏನೇನೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾನೆ. ಕಮಾನ್, ಬಿಚ್ಚೋಗು. ಶಿವ ಎಲ್ಲ ಆಯಿಲ್ ಟ್ಯಾಂಕರ್ಗಳನ್ನು ಎಂಜಿನ್ ಇಂದ ಬೇರೆ ಮಾಡ್ಬಿಟ್ಟ. ಶಿವ ವೇದಾ ಸಿಟಿಯನ್ನ ಕಾಪಾಡ್ಬಿಟ್ಟ. ಶಿವ, ಬೇಗ ಜಂಪ್ ಮಾಡಿ ಇಲ್ಲಿಗೆ ಬಾ. ಇಲ್ಲ, ನಾನು ಇಂಜಿನ್ ಡ್ರೈವರ್ನ ಬಿಟ್ಟು ಬರೋಕ್ಕಾಗಲ್ಲ. ನಾನು ಇಂಜಿನ್ ನ ನಿಲ್ಲಿಸಲೇಬೇಕು. ಹಲೋ ಶಿವ. ಹಾ ರೇವಾ, ಹೇಳು. ತಗೊಳ್ಳಿ. ಮ್ಯಾನ್ಯುವಲ್ ಬ್ರೇಕ್ ಹಾಕೋದಕ್ಕೆ ಶುರು ಮಾಡು. ಆಲ್ ದಿ ಬೆಸ್ಟ್ ಶಿವ. ಇವಾಗ ಏನಾಗುತ್ತೋ?
ಏನಾಗುತ್ತೆ? Yes! ಶಿವ, ಹೌ ಕುಡ್ ಯು ಡೂ ಇಟ್? ನೀನ್ ಇದನ್ನೆಲ್ಲ ಹೇಗ್ ಮಾಡ್ದೆ? ಯು ಆರ್ ಗ್ರೇಟ್. ನಾನ್ ಇದನ್ನೆಲ್ಲ ಒಬ್ನೇ ಮಾಡಿಲ್ಲ. ನನ್ನ ಗೆಳೆಯರಾದ ಆದಿತ್ಯ ಮತ್ತು ಉದಯ್ ಕೂಡ ನನ್ಗೆ ತುಂಬಾ ಸಾಹಸದಿಂದ ಸಹಾಯ ಮಾಡಿದ್ದಾರೆ. ಹಲೋ ಶಿವ, ನಂಗ್ ನಿನ್ ಮೇಲೆ ತುಂಬಾ ಹೆಮ್ಮೆ ಇದೆ. ನೀನ್ ತುಂಬಾ ಒಳ್ಳೆ ಕೆಲಸ ಮಾಡಿದೆ ರೇವಾ. ಆದಿ ಮತ್ತು ಉದಯ್ನ ಕಳ್ಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. मैं हूँ शिवा। मेरे एडवेंचरस एपिसोड देखो जियो सिनेमा पर, वो भी फ्री में। ಗೌರವಾನ್ವಿತ ಪ್ರಾಂಶುಪಾಲರೇ, ಶಿಕ್ಷಕರೇ ಮತ್ತು ಮಕ್ಕಳೇ, ಇಂಟರ್ ಸ್ಕೂಲ್ ಸೈಕಲ್ ಚಾಂಪಿಯನ್ಶಿಪ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ರೇಸ್ನ ಮೇಲ್ವಿಚಾರಕರು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ರೇಸ್ ಬಂದರ್ಘಾಟ್, ಪಿಕಾಕ್ ವ್ಯಾಲಿ ಮತ್ತು ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಹಾದು ಹೋಗಿ ಕೊನೆಗೆ ಮುಗಿಯುತ್ತೆ. ಓ, ಅಲ್ಲಿ ನೋಡಿ, ಹಿಂದಿನ 2 ವರ್ಷದ ಚಾಂಪಿಯನ್ ಬಂದಿದ್ದಾರೆ. ಮಂತ್ರಿ ಶಯಾಜಿ ಸಾಹೇಬ್ರ ಮಗ ಮತ್ತು ಲೀನಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ ರಾಕೇಶ್. ಆದ್ರೆ ಇವನಿಗೆ ನಮ್ಮ ವೇದ ಸ್ಕೂಲ್ನ ಒಬ್ಬ ಹುಡುಗನಿಂದ ಟಫ್ ಕಾಂಪಿಟೇಷನ್ ಇರುತ್ತೆ. ಬರ್ತಿದ್ದಾನೆ ವೇದ ಸ್ಕೂಲ್ನ ಶಿವ. ನಾನ್ ಕೇಳಿದೀನಿ ಆ ಶಿವ ತುಂಬಾ ಚೆನ್ನಾಗಿ ಸೈಕಲ್ ಓಡಿಸ್ತಾನಂತ. ಅವನ್ನ ಸೋಲ್ಸೋದು ತುಂಬಾ ಕಷ್ಟ. ಅವನು ಮಾಡಿ ಮೇಲ್ ಕೂಡ ಸೈಕಲ್ ಹೊಡಿತಾನಂತೆ. ಆಲ್ ದ ಬೆಸ್ಟ್ ರಾಕಿ. ನೋಡ್ತಾ ಇರೋ, ನೀನೇ ಗೆಲ್ಲೋದು. ಆದ್ರೆ ಅಪ್ಪ, ಆ ಶಿವ ಇದಾನಲ್ಲ, ಅವ್ನು ತುಂಬಾ ಚೆನ್ನಾಗಿ ಸೈಕಲ್ ಓಡಿಸ್ತಾನಂತೆ. ಅವನ್ನ ಸೋಲ್ಸೋದು ಕಷ್ಟ ಇದೆ. ಆ ಮಗನೇ, ನಾನು ಅವನ ಬಗ್ಗೆ ಕೇಳಿದ್ದೀನಿ. ಆದ್ರೆ ತಲೆ ಕೆಡ್ಸ್ಕೋಬೇಡ ಮಗನೇ. ನನ್ನ ಇಷ್ಟು ವರ್ಷದ ಅನುಭವದಲ್ಲಿ ನನಗೆ ಸೋಲೋದು ಅನ್ನೋ ಮಾತೇ ಆಗಲ್ಲ. ಅದಕ್ಕೆ ಇಲ್ಲಿ ತನಕ ನಾನು ಗೆಲ್ತಾನೆ ಬಂದಿದ್ದೀನಿ. ನನ್ನ ಮಗನು ಯಾವತ್ತೂ ಸೋಲಲ್ಲ. ನಾನು ಮುನ್ನ ಮತ್ತೆ ಬಬ್ಲುನ ಇದೇ ಕಾರಣಕ್ಕೆ ರೇಸ್ನಲ್ಲಿ ಬಿಟ್ಟಿದ್ದೀನಿ. ಅವರು ನಿನಗೆ ಸಹಾಯ ಮಾಡ್ತಾರೆ. ಆಲ್ ದ ಬೆಸ್ಟ್ ಮೈ ಸನ್. ನೋಡ್ತಾ ಇರೋ, ನೀನೇ ಗೆಲ್ಲೋದು. ಥ್ಯಾಂಕ್ಸ್ ಅಪ್ಪ. ಶಿವ, ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ರೇವಾ. ಆದಿ, ಯುಡಿ, ನೀವು ಶಿವನ್ ತರ ಫಸ್ಟ್ ಬರೋಕ್ಕಾಗಲ್ಲ. ಆದ್ರೆ ಲಾಸ್ಟ್ ಮಾತ್ರ ಬರಬೇಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ರೇವಾ. ವಿಜಯ್ ಸರ್, ರೇಸ್ ಶುರು ಮಾಡಿ.
ಆದಿ ಯುಡಿ ಆರಾಮಾಗಿ ಬನ್ನಿ. ಅವರು ನೆಲದ ಮೇಲೆ ಶಾರ್ಪ್ ಸ್ಟಾರ್ಸ್ ಎಸ್ತಿದ್ದಾರೆ. ಅವರು ಚೀಟಿಂಗ್ ಮಾಡ್ತಿದ್ದಾರೆ. ನಾನ್ ಮ್ಯಾಗ್ನೆಟ್ ಆನ್ ಮಾಡ್ತೀನಿ, ಎಲ್ಲಾ ಸ್ಟಾರ್ನು ಅಂಟಿಸ್ಕೋತೀನಿ. ನಿನ್ ಮೊಳೆಗಳಿಂದ ಶಿವಾಂಗೆ ಏನೂ ಆಗ್ತಿಲ್ಲ. ಬೇರೆ ಉಪಾಯ ಮಾಡು. ನೀನು ಸೈಕ್ಲಿಂಗ್ ಮೇಲೆ ನಿಗಾ ಇಡು, ನಾನ್ ಬೇರೆದೆಲ್ಲ ನೋಡ್ಕೋತೀನಿ. ಫಿನಿಶ್ ಲೈನ್ ತುಂಬಾ ದೂರ ಇದೆ. ನಿಮ್ಮಿಬ್ರು ಸೈಕಲ್ ರೇಸ್ ಗೆಲ್ಲಿ ಅಂತ ಕರ್ಸ್ಲಿಲ್ಲ, ಶಿವನ ಸೋಲ್ಸಾಕ್ ಕರ್ದಿರೋದು. ನೀವ್ ಕಡ್ಲೆಕಾಯಿ ತಿಂತಿದ್ದೀರಾ, ಶಿವ ಹತ್ರದಲ್ಲೇ ಇದ್ದಾನೆ. ನಿನ್ನ ಹತ್ರ ಹೇಳಿದ್ವಿ ಅಲ್ವಾ, ನೀನ್ ಸೈಕ್ಲಿಂಗ್ ಅಲ್ಲಿ ನಿಗಾ ಇಡು, ಬೇರೆ ಎಲ್ಲ ನಮಗ್ ಬಿಡು. ಇದನ್ನ ರಾಕಿಯ ಗೆಳೆಯರು ಬೇಕು ಅಂತಾನೆ ಮಾಡಿದ್ದಾರೆ. ಲಡ್ಡು ಸಿಂಗ್ ಸರ್ ಬರ್ತಿದ್ದಾರೆ, ಅವ್ರು ಇದನ್ನ ನೋಡ್ಕೋತಾರೆ. ಲಡ್ಡು ಸರ್ ಈ ಕೋತಿಗಳನ್ನೆಲ್ಲ ಓಡಿಸಿ ರಸ್ತೆಗೆ ಅಡ್ಡ ಆಗ್ತಿದೆ. ನನ್ನ ಏರಿಯಾದಲ್ಲಿ ಕೋತಿಗಳ? ಇವಕ್ಕೆ ಯಾರು ಹೇಳಿಲ್ಲ ಅನ್ಸುತ್ತೆ ಇದು ಲಡ್ಡು ಸಿಂಗ್ ಏರಿಯಾ ಅಂತ. ಅಯ್ಯೋ ಸಾರಿ, ಅಯ್ಯೋ 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 ಸಾರಿ ಸಾರಿ, ಅಯ್ಯೋ ಇದು ನಿಮ್ಮ ಏರಿಯಾನ, ಬಿಟ್ಬಿಡಿ. ಅಯ್ಯೋ 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 ಬಿಟ್ಬಿಡಿ. ಅಯ್ಯೋ ಅಯ್ಯೋ ಎಷ್ಟು ಹೊಡಿತಾ ಇದ್ದೀರಾ? ಅಯ್ಯೋ ದಯವಿಟ್ಟು ಬಿಟ್ಬಿಡಿ. ಒಂದ್ಸಾರಿ ನಮ್ದೊಂದ್ ಕೋತಿ ಟೋಪಿ ಮಾರೋನ ಎಲ್ಲಾ ಟೋಪಿಗಳನ್ನ ಎತ್ಕೊಂಡು ಮರದ ಮೇಲೆ ಹೋಯ್ತು. ನಂಗೆ ಗೊತ್ತಿತ್ತು ಕೋತಿಗಳು ಆಟ ಆಡಿಸ್ತಿವೆ ಅಂತ, ಅದಕ್ಕೆ ನಾನು ಒಂದು ಪ್ಲಾನ್ ಮಾಡಿದೆ. ಅದ್ರ ತರನೇ ಟೋಪಿ ಇಟ್ಕೊಂಡು ಆಡ್ದೆ. ನಾನು ಅದ್ರ ತರನೇ ನಟನೆ ಮಾಡಿದ್ರಿಂದ ಎಲ್ಲಾ ಟೋಪಿಗಳನ್ನ ಅದ್ ಎಸ್ದು ಹೋಯ್ತು. ಆಮೇಲೆ ಟೋಪಿ ಮಾರೋಂಗೆ ಎಲ್ಲಾ ಟೋಪಿಗಳು ಸಿಕ್ತು. ಸಾಕ್ ಮಾಡೋ ಮುಟ್ಟಾಳ, ಈ ಸ್ಟೋರಿ ತುಂಬಾ ಹಳೇದು. ಈ ಸ್ಟೋರಿನ ಕೋತಿಗಳು ಕೇಳಿವೆ. ಕೋತಿಗಳ ತರನೇ ಮಾಡೋದಕ್ಕೆ ಒಂದು ಐಡಿಯಾ ಬಂತು. ನಾವು ಡ್ಯಾನ್ಸ್ ಆಡಿ ಈ ರಸ್ತೆಯಿಂದ ಅವನ್ನ ಓಡಿಸೋಣ. ಅಲ್ಲೋಡು ಏನ್ ನಡೀತಿದೆ ಅಂತ. ಇವಾಗ ಅವ್ರು ನನ್ ಹತ್ರನೂ ಬರಕ್ಕಾಗಲ್ಲ. ಶಿವ ನಂಬೋಕ್ಕಾಗಲ್ಲ, ಬೇಗ ಹೋಗು, ನಿಲ್ಬೇಡ. ಇಲ್ಲ ಇಲ್ಲ, ನಾನ್ ನೋಡ್ಬೇಕು ಕೋತಿಗಳು ಅವ್ರನ್ನ ಹೇಗ್ ಆಟ ಆಡಿಸ್ತಾವಂತ. ಹೊರಡಿ ಬೇಗ. ನೀವ್ಯಾರು ಇನ್ನ ಶಿವನ್ನ ನಿಲ್ಸೋದಕ್ಕಾಗಿಲ್ವಾ? ನೀವೆಲ್ಲ ನಿಷ್ಪ್ರಯೋಜಕರು. ನನಗೆ ಸೋಲೋದು ಅಂದ್ರೆ ಆಗಲ್ಲ ಅಂತ ನಿಮಗೆ ಗೊತ್ತಲ್ವಾ? ನನ್ನ ಮಗನ ಸೋಲನ್ನ ನಾನು ಒಪ್ಪೋದಿಲ್ಲ. ಈ ಮಾತು ಚೆನ್ನಾಗಿ ನೆನ್ಪಿರ್ಲಿ. ಇಲ್ಲಿಂದ ತೊಲಗಿ.
ನಾನು ನನ್ನ ಜೀವನದಲ್ಲಿ ಯಾವತ್ತೂ ಸೋಲೋದೇ ಇಲ್ಲ. ಇದು ಆ ರಾಕಿಯ ಕೆಲಸ. ಅವನೇ ಈ ತಪ್ಪು ದಾರಿಯಲ್ಲಿ ಬರೋ ಹಾಗೆ ಮಾಡಿದ್ದು. ನೀವ್ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಾ? ಹೋಗಿ ಮುಂದಕ್ಕೆ ಹೋಗಿ. ಅದು ಆದಿ ಯುಡಿ, ನೀವಿಬ್ರು ಆ ಸೈಡಲ್ಲಿರೋ ರಸ್ತೆಯಲ್ಲಿ ಹೋಗಿ. ಆ ರಸ್ತೆಯಿಂದ ಕೂಡ ನೀವು ತಲುಪಬಹುದು. ನಾನು ಇಲ್ಲಿಂದ ಶಾರ್ಟ್ ಕಟ್ ತಗೋತೀನಿ. ಶಿವ! ನಿಲ್ಸು ಹೈ ಈಗ ಶಿವ ಏನು ಮಾಡೋದಕ್ಕಾಗಲ್ಲ. ನನ್ನ ಮಗನ ಅವನು ಯಾವತ್ತೂ ಸೋಲ್ಸೋದಕ್ಕಾಗೋದಿಲ್ಲ. ಶಿವ ಹುಷಾರು. ನಿಧಾನ. ಯೆಸ್, ಅವನೇ ನನ್ನ ಮಗ. ಕಮ್ ಆನ್ ರಾಕಿ, ಕಮ್ ಆನ್ ಫಾಸ್ಟ್. ನಡಿ ಬೇಗ. ಶಿವ
ಬಂದ? ಇವನು ಹೇಗ್ ಬಂದ? ಇದು ಮೋಸ. ಅಲ್ಲಿ ನೋಡಿ, ಆ ಮುನ್ನ ಮತ್ತೆ ಬಬ್ಲು ನಮ್ ಶಿವನ ಬೀಳಿಸ್ತಾ ಇದ್ದಾರೆ. ನಾನು ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತೀನಿ. ಆದ್ರೆ ರಾಕಿ ಏನು ತಪ್ಪು ಮಾಡಿಲ್ವಲ್ಲ, ಅವನನ್ನ ನೀವು ಹೇಗ್ ಡಿಸ್ಕ್ವಾಲಿಫೈ ಮಾಡ್ತೀರಾ? ನಾನ್ ರಾಕಿ ಬಗ್ಗೆ ಮಾತಾಡ್ತಿಲ್ಲ, ನಾನು ಆ ಇಬ್ರು ಹುಡುಗರ ಬಗ್ಗೆ ಹೇಳ್ತಿದ್ದೀನಿ. ಅವ್ರನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಇಡ್ತೀನಿ. ಯಾವತ್ತೂ ರೇಸ್ ಮಾಡಬಾರ್ದು. ನೀನ್ ಹಾಗೆ ಮಾಡೋದಕ್ಕಾಗಲ್ಲ. ನೀವಿಬ್ರು ಚೀಟಿಂಗ್ ಮಾಡಿ ರಾಕಿನ ಗೆಲ್ಲಿಸ್ಬೇಕಂತಿದ್ದೀರಾ, ಆದ್ರೆ ನಾನ್ ಹಾಗಾಗೋದಿಕ್ಕೆ ಬಿಡೋದಿಲ್ಲ. ಶಿವ! ಶಿವ, come on! ನನಗೆಲ್ಲ ಗೊತ್ತಾಯ್ತು, ನಿನಗೆ ರಸ್ತೆಯಲ್ಲಿ ಏನೆಲ್ಲ ಮಾಡಿದ್ರು ಅಂತ. ಇದ್ರಲ್ಲಿ ರಾಕಿ ಮತ್ತೆ ಅವನ ಫ್ರೆಂಡ್ಸ್ ಮತ್ತೆ ಮಂತ್ರಿಯ ಕೈವಾಡನೂ ಇತ್ತು ಅಂತ. ಅವ್ರ ತಪ್ಪಿಗೆ ಶಿಕ್ಷೆ ಆಗೇ ಆಗುತ್ತೆ.
ನೀನು ನಿನ್ನ ಸಾಹಸದಿಂದ ಈ ರೇಸ್ನ ಗೆದ್ದು ನಮ್ಮ ಸ್ಕೂಲ್ಗೆ ಹೆಮ್ಮೆ ತಂದಿದೀಯಾ. ವಿ ಆರ್ ಪ್ರೌಡ್ ಆಫ್ ಯು. ಮಂತ್ರಿಯವರೇ, ಜೈಲಿಗೆ ನಡೀರಿ. ಶಿವನ್ ತಂಟೆಗೆ ಹೋದ್ರೆ ಹೀಗೆ ಆಗೋದು. ಇಲ್ಲ, ನಾನ್ ಸೋಲೋದಕ್ ಸಾಧ್ಯ ಇಲ್ಲ. ನನ್ ಮಗನು ಸೋಲೋದಕ್ ಸಾಧ್ಯ ಇಲ್ಲ. ನಾನ್ ನೋಡ್ಕೋತೀನಿ. ನೋಡುವಿರಂತೆ, ನಡೀರಿ ಜೈಲಲ್ಲಿ. ನಾನ್ ನೋಡ್ಕೋತೀನಿ. मैं हूँ शिवा। मेरे एडवेंचरस एपिसोड देखो जियो सिनेमा पर, वो भी फ्री में। ಒಂದ್ಸಾರಿ ನನ್ನ ಊರ್ಗೋದಾಗ 20 ಅಡಿ ಉದ್ದ ದೊಡ್ಡ ಮೀನ್ ನನ್ನ ಕೈಯಲ್ಲಿ ಹಿಡಿದು ಗರಗರ ಅಂತ ತಿರ್ಗಿಸಿ ಬೀಸಾಕಿದ್ದೆ. ಅದು ಒದ್ದಾಡ್ಲು ಇಲ್ಲ, ಏನು ಮಾಡ್ಲಿಲ್ಲ. ಅದನ್ನ ಹಿಡಿಯಕ್ ಯಾರ ಕೈಯಲ್ಲೂ ಆಗಿಲ್ಲ. ಅದನ್ನ ನಾನೇ ಹಿಡಿಯಕ್ಕಾಗಿದ್ದು ಗೊತ್ತಾ? ನಮಗೂ ನಂಬಕ್ಕಾಗ್ತಿಲ್ಲ. ಆದ್ರೆ ನಮಗ್ ಗೊತ್ತಿದೆ, ನೀನು 20 ಅಡಿ ಅಲ್ಲ 40 ಅಡಿ ದೊಡ್ಡ ಮೀನನ್ನು ಹಿಡಿತೀಯಾ ಕೋತಿರಾಮ್. ಅರೆ, ನೀನ್ ಯಾಕೆ ಹೆದರ್ಕೋತಾ ಇದೀಯಾ? ನೀನಂತೂ ನೀರಲ್ಲಿ 20 ಅಡಿ ಮೀನನ್ ಹಿಡಿತೀಯಾ. ಯಾಕೆ ಭಯ ಪಡ್ತೀಯಾ? ಅಲ್ಲಿ ಯಾವ್ದಾದ್ರೂ ಮೀನ್ ಸಿಕ್ಕರೆ ಹಿಡ್ಕೋ. ಶಿವ, ಓಹ್ ಸಾರಿ. ಅಯ್ಯೋ, ಅಲ್ಲಿ ನೋಡಿ, ಅವರಿಬ್ಬರನ್ನ ನೋಡಿ, ಹೇಗೆ ಕಳ್ಳರ ಹಾಗೆ ಗಿಡದ ಮನೇಲಿ ಹೋಗ್ತಾ ಇದ್ದಾರೆ ಅವರಿಬ್ರು. ಏನೋ ವಿಷಯ ಇದೆ. ಅವರು ಅಡಗಿಸ್ಬೇಕು ಅಂತ ಇರುವ ಆ ಬ್ಯಾಗಲ್ಲಿ ಏನಿರಬಹುದು? ನಾನು ಈಗಲೇ ಬರ್ತೀನಿ. ನಡೀರಿ, ಶಿವಾಗೆ ನಮ್ಮ ಸಹಾಯ ಬೇಕಾಗುತ್ತೆ. ಶಿವಾಗೆ ನಮ್ ನೆಸೆಸಿಟಿ ಬೇಕಾಗಿಲ್ಲ. ಅವನು ಒಬ್ನೇ ಹೋಗ್ಬೋದು. ಹೌದು, ನಿಜ ಹೇಳ್ತಿದ್ಯಾ. ಶಿವನಂತ ಧೈರ್ಯಶಾಲಿಗೆ ನಾವೇನ್ ಸಹಾಯ ಮಾಡಕ್ಕಾಗುತ್ತೆ? ಹಾಗಾದ್ರೆ ನಡೀರಿ, ನಾವು ಬೇರೆ ರಸ್ತೆಯಿಂದ ಹೋಗೋಣ.
ಹಾ ಅರೆ ನೀನು ಕೂಡ ಇಲ್ಲಿ ಬಂದಿದ್ಯಾ? ಸ್ವಲ್ಪ ಮೂಸಿ ಹೇಳು, ಇದ್ರಲ್ಲಿ ಏನಿದೆ ಅಂತ. ಇವರು ಜೇಡಿ ಮಣ್ಗೋಸ್ಕರ ಇಷ್ಟೊಂದು ರಿಸ್ಕ್ ಯಾಕೆ ತಗೋತಿದ್ರು? ಈ ವಿಷಯನ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಹೇಳ್ಬೇಕು. ಇಲ್ಲಿ ಬರೀ 5 ಬ್ಯಾಗ್ ಇದೆ, 6 ಬ್ಯಾಗ್ ಇರಬೇಕು. 6ನೇದು ಎಲ್ಲಿ? ಡಾಕ್ಟರ್ ಬೆನ್, ಅದು ಒಂದು ಹುಡುಗ ನಮ್ಮನ್ನ ಫಾಲೋ ಮಾಡ್ತಾ ಇದ್ದ. ಅದಕ್ಕೆ ನಾವು ಸ್ಪೀಡ್ ಆಗಿ ಬಂದ್ಬಿಟ್ವಿ. ಹಾಗಾಗಿ ಒಂದ್ ಬ್ಯಾಗು ಸೈಕಲ್ ಇಂದ ಬಿದ್ದೋಯ್ತು. ಡಾಕ್ಟರ್ ಬ್ಯಾಂಕ್ಗೆ ಇಡೀ ಪ್ರಪಂಚ ಹೆದರುತ್ತೆ, ನೀವು ಒಬ್ಬ ಹುಡುಗನ ಹೆದರ್ಕೊಂಡ್ರ? ಡಾಕ್ಟರ್ ಬ್ಯಾಂಕ್ ಡಿಕ್ಷನರಿಲಿ ಭಯ ಅನ್ನೋ ಪದ ಇಲ್ವೇ ಇಲ್ಲ. ಯಾವನ್ ಹೆದರ್ತಾನೋ ಅವನು ಮೇಲಿರೋನ್ ಮನೆಗೆ ಹೋಗ್ತಾನೆ. ರಾಘ ಮೇಲಿರೋನ್ ಮನೆಗೆ ಬೇಡ ಡಾಕ್ಟರ್ ಬ್ಯಾಂಕ್, ಪ್ಲೀಸ್ ಪ್ಲೀಸ್. ಡಾಕ್ಟರ್ ಬ್ಯಾಂಕ್ ಡಿಕ್ಷನರಿಲಿ ಭಯ ಅನ್ನೋ ಪದ ಇಲ್ವೇ ಇಲ್ಲ. ನೋಡಿ ಡಾಕ್ಟರ್ ಬ್ಯಾಂಕ್ ನ ಸೈನ್ಸ್ ನ ಚಮತ್ಕಾರ. ಇದು ಯಾರಿಗೂ ಗೊತ್ತಿಲ್ಲ ಈ ವೇದಾಸ್ ನದಿ ಮಣ್ಣಲ್ಲಿ ಚಿನ್ನ ಇದೆ ಅಂತ. ಬರೀ ನನಗ್ ಮಾತ್ರ ಗೊತ್ತಿರೋದು. ಇದು ಬೇರೆ ಯಾರಿಗಾದ್ರೂ ಗೊತ್ತಾದ್ರೆ ನನ್ನ ಈ ಇಡೀ ಯೋಜನೆ ಹಾಳಾಗೋಗುತ್ತೆ. ಲಡ್ಡು ಸಿಂಗ್ ಅವರೇ, ನೀವಿಲ್ಲಿ? ಶಿವ ಫೋನ್ ಮಾಡಿದ್ದ. ಅವನೇನು ಜೇಡಿ ಮಣ್ ಜೊತೆ ಪೊಲೀಸ್ ಸ್ಟೇಷನ್ ಬರ್ತೀನಿ ಅಂದಿದ್ದ. ನಾನಿಲ್ಲೇ ನಿಮ್ಮ ಮನೆ ಹತ್ರನೇ ಇದ್ದೆ. ಅದಕ್ಕೆ ಮನೆಗೆ ತಗೊಂಡ್ ಬಾ, ಇಲ್ಲೇ ನೋಡ್ತೀನಿ ಅಂದೆ. ಲಡ್ಡು ಸಿಂಗ್ ಸರ್, ಈ ಬ್ಯಾಗಲ್ಲಿರೋ ಜೇಡಿ ಮಣ್ಣಲ್ಲಿ ಅಂತದೇನ್ ವಿಶೇಷತೆ ಇದೆ? ಇದು ಜೇಡಿ ಮಣ್ಣು. ಯಾರೋ ಇಬ್ರು ವೇದಾಸ್ ಡ್ಯಾಮ್ ನಿಂದ ಇದನ್ನ ತಗೊಂಡು ಓಡ್ ಹೋಗ್ತಾ ಇದ್ರು. ಯಾರು ಕೂಡ ಮಣ್ಣನ್ ತಗೊಳ್ಳೋದಿಕ್ಕೆ ಇಷ್ಟೊಂದು ರಿಸ್ಕ್ ತಗೊಳ್ಳೋದಿಲ್ಲ. ಏನೋ ಇದೆ. ಒಂದ್ ನಿಮಿಷ, ನಾನು ಧರಿತ್ರಿ ರಾಗ ಹಾಡ್ತೀನಿ. ಆಗ ಈ ಧರಿತ್ರಿಯಲ್ಲಿ ಅಡಗಿರೋ ಮಣ್ಣಿನ ರಹಸ್ಯ ಗೊತ್ತಾಗುತ್ತೆ. ಮಕ್ಕಳು ಎಲ್ರೂ ಗಮನ ಇಟ್ಟು ಕೇಳಿ. ಯಾವಾಗ್ಲೂ ಹಾಡುವಾಗ್ಲೇ ತಡಿತೀಯ? ತಡಿಲಿಲ್ಲ, ಬಾಯಿಗೆ ಲಡ್ಡು ಹಾಕ್ದೆ ಅಷ್ಟೇ. ತಗೊಳ್ಳಿ ಮಕ್ಕಳೇ, ಬೇಗ ಬೇಗ ಲಡ್ಡು ತಿನ್ನಿ. ಶಿವ, ಇದು ಬರೀ ಮಣ್ಣು, ಬೇರೇನೂ ಇಲ್ಲ. ಈ ಲಡ್ಡು ಸಿಂಗ್ ಏರಿಯಾದಲ್ಲಿ ಯಾವ ತಪ್ಪು ನಡೆಯೋ ಹಾಗಿಲ್ಲ. ನಮ್ ಹೆಸರು ಹಾಗೆ ಫೇಮಸ್ ಆಗಿ ಹೋಗಿದೆ. ಸರಿ ಶಿವ, ನಾನ್ ಬರ್ತೀನಿ. ಮತ್ತೊಂದ್ ಸಾರಿ ಸ್ನಾನ ಮಾಡ್ಬೇಕು. ಶಿವ, ನನ್ಗಂತೂ ಗೊತ್ತಾಗ್ತಿಲ್ಲ, ಬರೀ ಮಣ್ಣಿಗೋಸ್ಕರ ಇಷ್ಟೊಂದೆಲ್ಲ ಯಾರು ಕಷ್ಟಪಡ್ತಾರೆ? ನಾವು ಮೊದಲು ಒಳಗಡೆ ಹೋಗಿ ನೋಡ್ಬೇಕು. ಅದ್ರಲ್ಲಿ ಅಂತ ವಿಷಯ ನಡಗಿದೆ. ಅದಕ್ಕೋಸ್ಕರ ಅವ್ರು ಯಾಕೆ ಅಷ್ಟೊಂದು ರಿಸ್ಕ್ ತಗೋತಿದ್ದಾರೆ? ಇಲ್ಲಂತೂ ಏನು ಅಂತ ಕಾಣಿಸ್ತಾ ಇಲ್ಲ.
ಸುಮ್ನೆ ಮಾತಾಡದೆ ನಮ್ ಜೊತೆ ನಡೀರಿ. ನೀನ್ ಬರ್ಲಿಲ್ಲ ಅಂದ್ರೆ ಲೇಸರ್ ಗನ್ನೆ ನಿನ್ನ ಹತ್ರ ಬರುತ್ತೆ. ಇಲ್ಲಿಂದ ನಿನ್ನನ್ನು ಯಾರು ಕಾಪಾಡೋಕ್ಕಾಗಲ್ಲ. ಅರ್ಥ ಆಯ್ತಾ ಮಗು? ಮಗು ಅಂತ ಕರಿಬೇಡಿ. ಬಂದು ಕೆಳಗಿಟ್ಟು ನಮ್ಮ ಹತ್ರ ಬಂದ್ಬಿಡು, ಇಲ್ಲಾಂದ್ರೆ ನಿಮ್ ಗೆಳೆಯರು ಉಳಿಯೋದಿಲ್ಲ. ಅರ್ಥ ಮಾಡ್ಕೋ. ಹಾಗಾದ್ರೆ ಇದ ವಿಷಯ. ಡ್ಯಾಮ್ ಅಲ್ಲಿರೋ ಮಣ್ಣಲ್ಲಿ ಚಿನ್ನ ಇದೆ, ಅದನ್ನ ನೀವುಗಳು ತೆಗಿತಾ ಇದ್ದೀರಾ. ಗುಡ್, ವೆರಿ ಗುಡ್. ನೀನು ಬಹಳ ಚುರುಕಿದ್ಯಾ, ಆದ್ರೆ ಜಾಣ ಅಲ್ಲ. ಜಾಣ ಆಗಿದ್ರೆ ನನ್ನ ಕೆಲಸದಲ್ಲಿ ನೀನು ಮೂಗ್ ತೂರಿಸ್ತಾ ಇರ್ಲಿಲ್ಲ. ಅರ್ಥ ಆಯ್ತಾ ಮಗು? ಮಗು ಅಂತ ಹೇಳ್ಬೇಡಿ, ಶಿವ ಅಂತ ನನ್ನ ಹೆಸರು. ಶಿವ. ಈ ಚಿನ್ನ ವೇದ ಸಿಟಿಯಲ್ಲಿರೋ ಜನರದು. ನೀವ್ ಅದನ್ನ ತಗೊಂಡ್ ಹೋಗೋಕ್ಕಾಗಲ್ಲ. ಆಗಲ್ಲ ಅನ್ನೋ ಪದ ಡಾಕ್ಟರ್ ಬ್ಯಾಂಕ್ ಡಿಕ್ಷನರಿಲೇ ಇಲ್ಲ. ಹಾಗಾದ್ರೆ ನಿಮ್ಮ ಡಿಕ್ಷನರಿನ ಬದಲಾಯಿಸ್ಕೊಳ್ಳೋ ತಯಾರಿ ಮಾಡ್ಕೊಳ್ಳಿ. ತುಂಬಾನೇ ಬೇಗ ಅದ್ರಲ್ಲೊಂದು ಹೊಸ ಶಬ್ದ ಬರಲಿದೆ. ಪೆಟು ಇವ್ರನ್ನ ಲಾಕಪ್ ನಲ್ಲಿ ಹಾಕಿ ಗಾರ್ಡ್ ಮಾಡು. ಉಳಿದವರೆಲ್ಲ ನನ್ನ ಜೊತೆ ಬನ್ನಿ. ಪ್ಲಾನ್ ನಲ್ಲಿ ಸ್ವಲ್ಪ ಚೇಂಜ್ ಮಾಡ್ಬೇಕಾಗತ್ತೆ. ಎಸ್ ಡಾಕ್ಟರ್ ಬ್ಯಾಂಗ್. ಇವರ ಪ್ಲಾನ್ ಏನು ಅಂತ ನಾವು ಮೊದಲು ತಿಳ್ಕೋಬೇಕು. ಇವತ್ತು ಈ ಮಕ್ಕಳಿಗೆ ಗೊತ್ತಾಗಿದೆ, ಅವ್ರ ಮನೆಯವರು ಹುಡುಕಿದ್ರೆ ತುಂಬಾ ಕಷ್ಟ ಆಗತ್ತೆ. ಆ ಮಣ್ಣಿನ ಬ್ಯಾಗ್ ಯಾರಿಗೆ ಸಿಗುತ್ತೋ ಅದಕ್ಕೆ ಎಲ್ಲ ಲಿಂಕ್ ಆಗಿರುತ್ತೆ. ಆಮೇಲೆ ನಮ್ಮ ಪ್ಲಾನ್ ಯಾವ್ದಕ್ಕೂ ಪ್ರಯೋಜನಕ್ಕೆ ಬರಲ್ಲ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ವೇದಾಸ್ ಡ್ಯಾಮ್ ನ ಬ್ಲಾಸ್ಟ್ ಮಾಡಿ ನೀರೆಲ್ಲ ಖಾಲಿ ಆಗೋ ಹಾಗೆ ಮಾಡಿ. ಯಾವಾಗ ಅಲ್ಲಿ ಏನು ಇರಲ್ವೋ ಅಲ್ಲಿಗೆ ಯಾರು ಬರಲ್ಲ. ಆಮೇಲೆ ನನ್ನ ಸಂಶೋಧನೆ ಹೆಸರು ಹೇಳಿ ಈ ಸರ್ಕಾರದಿಂದ ಅದನ್ನ ಖರೀದಿ ಮಾಡ್ತೀನಿ. ಸರ್ಕಾರಕ್ಕೆ ಇದ್ರ ಬದಲಾಗಿ ಉಚಿತವಾಗಿ ಇನ್ನೊಂದು ಡ್ಯಾಮ್ ನ ಬೇರೆ ಎಲ್ಲಾದ್ರೂ ನಾನೇ ಮಾಡ್ಕೊಡ್ತೀನಿ ಅಂತ ಆಫರ್ ಕೊಡ್ತೀನಿ. ಆಗ ಇಲ್ಲ ಅನ್ನೋದಿಲ್ಲ. ನಾವಿಲ್ಲಿಂದ ತಪ್ಪಿಸ್ಕೋಬೇಕು. ವೇದಾಸ್ ಡ್ಯಾಮ್ ನ ನಾವ್ ಹೇಗಾದ್ರೂ ಮಾಡಿ ಕಾಪಾಡ್ಬೇಕು. ಇಲ್ಲಿ ನೆಟ್ವರ್ಕೇ ಇಲ್ಲ. ನಾವು ಭೂಮಿ ಒಳಗಡೆ ತುಂಬಾ ಕೆಳಗಿದ್ದೀವಿ. ಡಾಗಿ, ಡಾಗಿ, ಗುಡ್ ಬಾಯ್. ಡಾಗಿ, ಅಲ್ಲಿ ನೋಡು, ಅವನು ಮಲ್ಕೊಂಡಿದ್ದಾನೆ. ಅವನ್ ಜೇಬ್ ಹತ್ರ ಕೀ ಇದೆ, ಕೀ. ಅದನ್ನ ತಗೊಂಡ್ ಬಾ. ಡಾಗಿ, ಹೋಗು ಹೋಗು ಹೋಗು, ಆ ಬೀಗ ತಗೊಂಡ್ ಬಾ. ಅದು ಆ ಕೀ. ಅದನ್ನ ತಗೊಂಡ್ ಬಾ ಡಾಗಿ. ಗುಡ್ ಬಾಯ್ ಡಾಗಿ, ಗುಡ್ ಬಾಯ್. ಲಡ್ಡು ಸಿಂಗ್ ಸರ್, ಬೇಗ ವೇದಾಸ್ ಡ್ಯಾಮ್ ಹತ್ರ ಬನ್ನಿ. ಗುಂಡಾಗಳು ಅದನ್ನ ಉಡಾಯಿಸ್ತಾರೆ. ಅಯ್ಯ, ವೇದಾಸ್ ನದಿ ಡ್ಯಾಮ್ ಏನು ಆಟದ ವಸ್ತುನ ಉಡಾಯಿಸೋದಕ್ಕೆ ಇಲ್ಲ, ಗಾಳಿಪಟನ ಅದನ್ನ ಹಾರಿಸೋದಕ್ಕೆ. ಗುಂಡಾಗಳು ಅದನ್ನ ಬಾಂಬ್ ಮೂಲಕ ಉಡಾಯಿಸ್ತಾರೆ. ಏನು?
ಹೇಗೆ ಇಲ್ಲಿಗೆ ಬಂದ? ಮುಗಿಸಿ ಅವನನ್ನ. ಯಾರು ಈ ಹುಡುಗನ ತಡೆಯೋಕ್ಕಾಗಲ್ವಾ? ಏನ್ ಎಲ್ಲ ನಿಂತ್ಕೊಂಡು ಇಲ್ಲಿ ತಮಾಷೆ ನೋಡ್ತಾ ಇದ್ದೀರಾ? ಹೋಗಿ. ಲಡ್ಡು ಸರ್, ಶಿವಂಗೆ ಸಹಾಯ ಮಾಡಿ. ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಹೋಗು, ಹೋಗಿ ಆ ಕೊನೆ ಬಾಂಬ್ ಹಾಕು. ರಾಕ, ಹೋಗು, ಆ ಶಿವನ್ ಕತೆ ಮುಗಿಸ್ಬಿಡು. ಶಿವ, ನೀನೀಗ ಏನು ಮಾಡೋದಕ್ಕಾಗಲ್ಲ. ಇನ್ನು 15 ಸೆಕೆಂಡ್ ಅಲ್ಲಿ ಬಾಂಬು ಬ್ಲಾಸ್ಟ್ ಆಗುತ್ತೆ. ಬಾಯ್ ಬಾಯ್. ಶಿವ, ಓಡು ಆ ಕಡೆ, ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಬೇಡ ಬೇಡ. ಅವನ್ ಬಾಂಬ್ ತರಕ್ ಹೋಗ್ತಾ ಇದ್ದಾನೆ. ಶಿವ, ನೀನು ನನ್ನ ಎಲ್ಲ ಪ್ಲಾನ್ಗಳನ್ನ ಹಾಳು ಮಾಡ್ಬಿಟ್ಟೆ. ಡಾಕ್ಟರ್ ಬ್ಯಾಂಕ್ಗೆ ಈ ಪ್ರಪಂಚನ ಹೆದರುತ್ತೆ, ಆದ್ರೆ ನೀನು ಈ ಡಾಕ್ಟರ್ ಬ್ಯಾಂಕ್ನೇ ಸೋಲ್ಸ್ಬಿಟ್ಟೆ ಅಲ್ವಾ?
ಯೋಚನೆ ಮಾಡಬೇಡಿ, ನಾನಿರ್ಬೇಕಾದ್ರೆ ಏನು ಪ್ರಾಬ್ಲಮ್ ಇಲ್ಲ. ನಾನ್ ಇವನ್ಗೆ ಈಗ ಜೈಲಲ್ಲಿ ಮುದ್ದೆ ಮುರಿಯೋ ಹಾಗೆ ಮಾಡ್ತೀನಿ. ಜಯರಾಮ್, ಇವ್ ಕರ್ಕೊಂಡು ಹೋಗು. ಅಯ್ಯೋ ನನ್ನ ಬಿಟ್ಬಿಡಿ, ನನ್ನ ಬಿಟ್ಬಿಡಿ. ನಾನು ಡಾಕ್ಟರ್ ಬ್ಯಾಂಗ್, ಸ್ವಲ್ಪ ಮರ್ಯಾದೆ ಕೊಡಿ. ಥ್ಯಾಂಕ್ ಯು ಶಿವ, ನೀನ್ ವೇದಾಸ್ ನದಿಯಿಂದ ಚಿನ್ನ ಕದಿಯೋದನ್ನ ತಪ್ಪಿಸಿದೆ. ನಿನಗೆ ಸರ್ಕಾರದಿಂದ ಅವಾರ್ಡ್ ಕೊಡಿಸ್ತೀನಿ. ಥ್ಯಾಂಕ್ಸ್ ಸರ್. ಹಾಗೆ ಏನಾದ್ರೂ ಕೊಡ್ಬೇಕಿದ್ರೆ ನನ್ ಡಾಗಿಗೆ ಕೊಡಿ. ಇವನ್ ಬಂದಿರ್ಲಿಲ್ಲ ಅಂದ್ರೆ ನಾವೆಲ್ಲ ಲಾಕಪ್ ನಲ್ಲೇ ಇರ್ತಿದ್ವಿ. ಇವನ್ಗೆ ಸರ್ಕಾರದಿಂದ 2 ದೊಡ್ಡ ಜ್ಯೂಸಿ ಆಗಿರೋ ಬೋನ್ನ ಬಹುಮಾನವಾಗಿ ಕೊಡ್ಸಿ. ಶಿವ, मैं हूँ शिवा। मेरे एडवेंचरस एपिसोड देखो जियो सिनेमा पर, वो भी फ्री में।